ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿನ ಮೇಲೆ ಆಘಾತಗಳಾಗ್ತಿದೆ. ಈಗ ಮತ್ತೊಂದು ಆಘಾತ ಎದುರಾಗಿದೆ ಕನ್ನಡ ಸಿನಿಮಾ ರಂಗಕ್ಕೆ ಎಂಬುದು ಹೌದು. ಈಗ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆನೇ ಈಗ ಒಂದು ಸಾವು ಕೂಡ ಈಗ ಆಗಿದೆ ಅಂತ ವಿಚಾರ ಬರ್ತಿರೋದು ಹೌದು. ತೀವ್ರದ ಹೃದಯಘಾತ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೊಳಗಾಗಿ ಕನ್ನಡದ ಖ್ಯಾತ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂಥ ನಟ ಇದೀಗ ಕೊನೆ ಸೆಳೆದಿದ್ದಾರೆ. ಹೌದು, ಚಾಮುಂಡಿ, ಟೈಗರ್, ಪದ್ಮಿನಿ ಹಾಗೆ ಲೇಡಿ ಕಮಿಷನರ್ ಅಂತ ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಂತಹ ಫಿಶ್ ವೆಂಕಟೇಶ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ಆಂಧ್ರದಲ್ಲಿ ಮೂಲತಃ ಇವರು ಇದ್ದಂಥ ಇವರು ಮೂಲತಃ ತೆಲುಗು ಮತ್ತು ತಮಿಳಿನಲ್ಲಿ ಕಾಣಿಸ್ಕೊಳ್ತಿದ್ರು. ಇತ್ತೀಚೆಗೆ ಪವನ್ ಕಲ್ಯಾಣ್ ಅವರು ಕೂಡ ಇವರಿಗೆ ಆರ್ಥಿಕ ನೆರವನ್ನು ಕೂಡ ಮಾಡಿದರು. ಆದರೂ ಸಹ ಅದು ಆರ್ಥಿಕ ನೆರವು ಫಲಕಾರಿಯಾಗದೆ 2 ಕಿಡ್ನಿ ವೈಫಲ್ಯ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೊಳಗಾಗಿ ಸದ್ಯ 58ನೇ ವಯಸ್ಸಿನಲ್ಲಿ ಫಿಶ್ ವೆಂಕಟೇಶ್ ಅವರು ಕೊನೆ ಸೆಳೆದಿದ್ದಾರೆ. ಕನ್ನಡದಲ್ಲಿ ಸುಮಾರು 40ಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಇವರ ವಿಲನ್ಗಿರಿ 2000 ಇಸ್ವಿ, 2001, 1998, 97, 96ರಲ್ಲಿ ಬಂದಂಥ ವಿಲನ್ನಲ್ಲಿ ಇವರು ನೋಡಿದಂಥದ್ದು ಸಾಕಷ್ಟು ಜನ ಎದುರುತ್ತಿದ್ದರು. ಇವರು ಮಾಡ್ತಿದ್ದ ರೇಪ್ ಸೀನ್ಗಳಲ್ಲೂ ಕೂಡ ಭಯಂಕರ ಭಯಾನಕ ಪಡ್ತಿದ್ರು. ಇಷ್ಟು ರಿಯಲಿಸ್ಟಿಕ್ ಆಗಿ ನಡೀತಿದ್ದೀನಪ್ಪ ಅಂತ ಅನಿಸೋ ಲೆವೆಲ್ಲಿ ಫಿಶ್ ವೆಂಕಟೇಶ್ ಅವರು ಅಭಿನಯ ಮಾಡ್ತಿದ್ರು. ಇಂದು ಅವರು ವಿಧಿವಶರಾಗಿದ್ದಾರೆ.